Whether we are creating a lazy society, ನಮಗೆ ಗೊತ್ತಿಲ್ಲ. But whatever it is, 53% ಆಫ್ ಇದೇನೋ ಓಲ್ಡ್ಸ್ ಯಂಗರ್ ಜನರೇಷನ್ ಅಂತ ನಾವು ಮಾತನಾಡ್ತೀವಿ ದೇಶಕ್ಕೆ. ಇದು ನಮಗೆ ಪ್ರಾಬ್ಲಮ್ ಏನಾಗಿದೆ ಅಂತಂದರೆ, ಈ ಕಳೆದ 1 ಡಿಕೇಡ್ಲಿಂದ ವಿಚ್ ವಿ ವರ್ ಇಂಟು ಯಂಗರ್ ಜನರೇಷನ್, ವಿ ಆರ್ ಗೆಟಿಂಗ್ ಇಂಟು ಓಲ್ಡರ್ ಜನರೇಷನ್. ಇವರು 25ಗೆ 22ಕ್ಕೆ ಮದುವೆ ಆದರು, ನಾನು 27ಕ್ಕೆ 25ಕ್ಕೆ ಮದುವೆ ಆದೆ. ಈಗ ಮದುವೆ ಆಗದೆ 30 ವರ್ಷಕ್ಕೆ ಐತೆ, ಮಕ್ಕಳು 35 ವರ್ಷಕ್ಕೆ ಆಗ್ತಿದ್ದಾರೆ. ನಮ್ಮ ಕಾಲದಾಗ 25 ವರ್ಷಕ್ಕೆ ಮಕ್ಕಳು ಆಗ್ತಿದ್ರು. ಅವ್ರ ತಂದೆ ಕಾಲದಲ್ಲಿ, ನಮ್ಮ ತಂದೆ ಕಾಲದಲ್ಲಿ 18ಗೆ 20 ವರ್ಷಕ್ಕೆ ಮಕ್ಕಳು ಆಗ್ತಿದ್ರು. ವೈ ಆಮ್ ಟೆಲಿಂಗ್ ಯು ದಿಸ್ ಡೆಮೋಗ್ರಫಿ ಇಸ್ ನೆಕ್ಸ್ಟ್ 15 years 10 years ವಿ ಆರ್ ಗೋಯಿಂಗ್ ಟು ಬಿ ದ ಮೋಸ್ಟ್. ನಾವೇನು 53% ಕೋಟಾದಲ್ಲಿ ನಾವು ಅರವಿಂದ್ ಬೆಲ್ಲದವ್ರು ಬರ್ತಾ ಇದ್ವಿ, ನಾವು ಸೀನಿಯರ್ ಸಿಟಿಸನ್ಸ್ ಆಗ್ತೀವಿ. ದಿಸ್ ಅ ವೆರಿ ಡೆಮೋಗ್ರಫಿಕಲ್ ಚೇಂಜ್ ಇನ್ ದಿಸ್ ಕಂಟ್ರಿ ವಿಚ್ ಇಸ್ ಗೋಯಿಂಗ್ ಥ್ರೂ. ನಾವೇನು 15 ವರ್ಷದ 20 ವರ್ಷದ ಯೂತ್ ಕಂಟ್ರಿ ಅಂತಾರೆ ಒದ್ದಾಡ್ತಾ ಇದ್ವಿ, ಆ ಥರ ಇಲ್ಲ. ನೀವು ನಮ್ಮ ಭಾರ ಓರ್ಬೇಕು. ಯಾರು ನೀವೆಲ್ಲರೂ ನಮ್ಮ ಭಾರ ಓರ್ಬೇಕು, ಬಿಕಾಸ್ ವಿ ಆರ್ ಗೋಯಿಂಗ್ ಟು ಬಿ ಎ ಸೀನಿಯರ್ ಸಿಟಿಸನ್ಸ್. ಸೊ ಅದಕ್ಕೆ ನಿಮ್ಮ ಮೇಲೆ ಈಗ ತಾನೇ ತಮ್ಮನ್ನು ಉದ್ದೇಶಿಸಿ ಮಾತನಾಡಿರ್ತಕ್ಕಂಥ ಆತ್ಮೀಯರು, ಸ್ನೇಹಿತರಾಗಿರ್ತಕ್ಕಂಥ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ಅರವಿಂದ್ ಬೆಲ್ಲದವರೇ, ನಮ್ಮ ಜಿಲ್ಲೆಯ DC ಆಗಿರ್ತಕ್ಕಂಥ ದಿವ್ಯಾ ಪ್ರಭು ಅವರೇ, KB ಗುಡ್ಸೆ ಅವರವರೇ, ಮಥಳ್ಳಿ ಅವರವರೇ, ಕೇಶಮೂರ್ತಿ ಅವರವರೇ, ಅಲ್ಲಾ ಬಕ್ಷಿ ಅವರೇ, ಸುಭಾಷ್ ನಾಟೇಕರ್ ಅವರೇ, ಸುಜಾತ ಅವರೇ, ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಗಣ್ಯಮಾನ್ಯರೇ, ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ಸ್ನೇಹಿತ ಮಿತ್ರರೇ, ಐ ಆಲ್ವೇಸ್ ಸೇ, ಐ ಕೀಪ್ ರಿಪೀಟಿಂಗ್, ಐ ಆಮ್ ಒನ್ ಆಫ್ ದ ಮೋಸ್ಟ್ ಲಕ್ಕಿಯೆಸ್ಟ್ ರಾಸ್ಕಲ್ ಇನ್ ದ ವರ್ಲ್ಡ್ ಅಂತ ಹೇಳಿ. Because sometimes when you go deep into this debates and evaluate and see, I always feel there are so many millions of zillions of people who have got much more merit than me, and unfortunate they don't have a stage which I am speaking. So likewise, ಎಷ್ಟೋ ಲಕ್ಷಾಂತರ ಕೋಟ್ಯಾಂತರ ಜನರ ಕನಸನ್ನು ನಾನು ಬದುಕ್ತಾ ಇದ್ದೀನಿ ಅಂತ ಈ ಸಂದರ್ಭಕ್ಕೆ ಹೇಳಲಿಕ್ಕೆ ಇಚ್ಛೆ ಬಯಸ್ತೀನಿ. I am lucky and very fortunate. I don't know, I always feel I am very passionate about country. Likewise, we all are passionate. So my dearest friend, he may be a different party. Politics is not, it is not the only alternative for this country. Perhaps BJP ಇದೆಯೋ ಕಾಂಗ್ರೆಸ್ ಇದೆಯೋ ಗೊತ್ತಿಲ್ಲ, ಬಟ್ ಆದರೆ ನಮಗೆಲ್ಲರಿಗೆ ದೇಶನೇ ಮುಖ್ಯ ಆಗಿರ್ತದೆ. ಸೊ ಇಮ್ಮೆಟ್ರಲ್ ಆಫ್ ಪೊಲಿಟಿಕಲ್ ಪಾರ್ಟೀಸ್. ಆದರೆ ನೀವು ಯಂಗ್ಸ್ಟರ್ಸ್ ಏನಿದ್ದೀರಿ, ನೀವು ಪೊಲಿಟಿಕ್ಸ್ನ ಭಾಳ ಅರ್ಥದಿಂದ ನೋಡ್ಕೋಬೇಕು. ಏನೋ ವಿ ಮೇ ಫೈಟ್ ಲೈಕ್ ಅ ಕ್ಯಾಟ್ ಆ್ಯಂಡ್ ಡಾಗ್, ದಟ್ಸ್ ಓಕೆ, ದಟ್ಸ್ ಆಲ್ ಪೊಲಿಟಿಕಲ್ ಎರಿನಲ್ಲಿ ಫೈಟ್ ಮಾಡ್ತೀವಿ, ಬಟ್ ವಿ ಹ್ಯಾವ್ ಗಾಟ್ ಟ್ರಮೆಂಡಸ್ ರೆಸ್ಪೆಕ್ಟ್ ಫಾರ್ ಈಚ್ ಅದರ್. ಬಟ್ ವಾಟ್ ಈಸ್ ಮೀಡಿಯಾ ಪರ್ಸ್ಯೂಯಿಂಗ್ ದಟ್ BJP ಅವರು, ಕಾಂಗ್ರೆಸ್ನವರು, JDS ನವರು ನಾವು ಭಾಳ ಒಬ್ರಿಗೊಬ್ರು ರೈವಲ್ರಿ ಇರ್ತಕ್ಕಂಥದ್ದು ಆ ಥರ ಇರೋದಿಲ್ಲ ನಿಜ ಜೀವನದಲ್ಲಿ. ಸೊ ನಿಮ್ಮ ಮೇಲೆ ಒಂದು ಜವಾಬ್ದಾರಿ ಇದೆ. ಯಾಕಂದರೆ ಇವತ್ತಿನ ದಿನದ ವಾತಾವರಣದಲ್ಲಿ ಯು ಆರ್ ಆಲ್ಸೋ ಇಂಟಿಗ್ರಲ್ ಪಾರ್ಟ್ ಆಫ್ ದಿಸ್ ಕಂಟ್ರಿ, ಆ್ಯಂಡ್ ಪರ್ಹ್ಯಾಪ್ಸ್ ಐ ರಿಕ್ವೆಸ್ಟ್ ಯು ಆಲ್ ಟು ಪಾರ್ಟಿಸಿಪೇಟ್ ನಾಟ್ ಇನ್ ಕಾಂಟ್ರವರ್ಸೀಸ್. ಡೋಂಟ್ ಟೇಕ್ ಸ್ಟೇಟ್ಸ್ ಆಫ್ ಎನಿಬಡಿ, ವೆದರ್ ಇಟ್ ಇಸ್ ಕಾಂಗ್ರೆಸ್ ಆರ್ BJP ಆರ್ ಎನಿ ಪೊಲಿಟಿಕಲ್ ಪಾರ್ಟಿ. ಇಶ್ಯೂ ಬೇಸ್ನ ಅರ್ಥ ಮಾಡ್ಕೋಬೇಕು, ನಿಮ್ಮದಾದಂಥ ಒಪಿನಿಯನ್ ಫ್ರೇಮ್ ಮಾಡಬೇಕು. ನಾವು ತಪ್ಪಿರ್ಬೋದು, ಅವರು ತಪ್ಪಿರ್ಬೋದು, ಯಾವುದೇ ಪೊಲಿಟಿಕಲ್ ಪಾರ್ಟಿ ತಪ್ಪಿದ್ರು ಕೂಡ ಇಶ್ಯೂಸ್ ಮೇಲೆ ನೀವು ಯೋಚನೆ ಮಾಡಬೇಕು, ನಾವು ಹೊರತು ಪ್ರೋಗ್ರಾಮ್ಸ್ ಮೇಲೆ ನೋಡಬೇಕು, ಕಾಂಟ್ರವರ್ಸಿ ಮೇಲೆ ಹೋಗಬಾರ್ದು. ಆ ಥರ ಒಂದು ಸಮಾಜ ಆದರೆ ವಿ ಕ್ಯಾನ್ ಸಿ ಚೇಂಜ್ ಇವನ್ ಇನ್ ಪೊಲಿಟಿಕಲ್ ಸಿಸ್ಟಮ್. ಪೊಲಿಟಿಕಲ್ ಸಿಸ್ಟಮ್ ಯಾಕೆ ಕರಪ್ಟ್ ಇದೆ? ಯು ಫೀಲ್ ಓನ್ಲಿ ಪೊಲಿಟಿಷಿಯನ್ಸ್ ಆರ್ ಬ್ಯಾಡ್ ಇನ್ ದಿಸ್ ಕಂಟ್ರಿ? ಯು ಆಲ್ ಹ್ಯಾವ್ ಗಾಟ್, ಐ ನೋ ವಾಟ್ ಸಾರ್ಟ್ ಆಫ್ ಒಪಿನಿಯನ್ ಯು ಗಾಟ್ ಅಬೌಟ್ ಪೊಲಿಟಿಷಿಯನ್ಸ್. ಏನು ರಾಜಕಾರಣಿಗಳು ಅಂದರೆ ಇವನೇನು ಕೆಲಸಕ್ಕೆ ಬರೋದವರು, ಬುದ್ಧಿ ಇಲ್ದವರು, ಲೂಟಿ ಹೊಡೆಯೋರು, ಕರಪ್ಷನ್ ಅಂದರೆ ನಿಮ್ಮ ಅಭಿಪ್ರಾಯ ತಾನೆ? ಲೆಟ್ ಅಸ್ ಬಿ ವೆರಿ ಆನೆಸ್ಟ್, ಐ ಆಮ್ ರೈಟ್ ಆರ್ ರಾಂಗ್? ಬಟ್ ಇದು ಕಾರಣ ಏನು? ಇಟ್ಸ್ ಓನ್ಲಿ ಆರ್ ವಿ ಆರ್ ರೆಸ್ಪಾನ್ಸಿಬಲ್ ಆಸ್ ಸೊಸೈಟಿ? ರೆಸ್ಪಾನ್ಸಿಬಲ್ ಇಲ್ಲ. ನಿಮ್ಮ ತಾತ, ನಮ್ಮ ತಾತ, ನಿಮ್ಮಪ್ಪ, ನಮ್ಮಪ್ಪ ಎಲ್ಲ ರೆಸ್ಪಾನ್ಸಿಬಲ್ ಇಲ್ಲ ಅದಕ್ಕೆ. ಸೊ ತಥಾ ಪ್ರಜೆ ತಥಾ, ಮತ್ತು ಪ್ರಜೆಗಳು ಚೇಂಜ್ ಆದರೆ ಇಲ್ಲಿ ನಾವು ರೂಲರ್ಸ್ ಕೂಡ ಚೇಂಜ್ ಆಗ್ತೀವಿ. ಆ ರೂಲರ್ಸ್ನ ಚೇಂಜ್ ಮಾಡತಕ್ಕಂಥ ಶಕ್ತಿ ತಮ್ಮಲ್ಲಿದೆ ಅಂತ ಈ ಸಂದರ್ಭಕ್ಕೆ ಕೇಳಲಿಕ್ಕೆ ಇಚ್ಛೆ ಬಯಸ್ತೇನೆ. ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ಏನು ಮಾತನಾಡೋಣ? ದಿ ಜರ್ನಿ ವಿಚ್ ಈ ಸ್ಟಾರ್ಟೆಡ್, ಅವ್ರಿಗೆ ಪಟ್ಟಿರ್ತಕ್ಕಂಥ ಕಷ್ಟ, ಅನ್ಟಚಬಿಲಿಟಿ ಪ್ರಾಕ್ಟೀಸ್ ಮಾಡಿರ್ತಕ್ಕಂಥದ್ದು, ಯಾವ ಕ್ವಾಣ, ಎಮ್ಮೆ, ಮೇಕೆ,
ಕೋಳಿ ಕುಡಿತಕ್ಕಂಥ ಕೆರೆಗಳಲ್ಲಿ ಕೂಡ ಅವ್ರಿಗೆ ನಾವು ನೀರು ಕುಡಿಲಿಕ್ಕೆ ಬಿಡಲಿಲ್ಲ. ಇಂಥ ಒಂದು ಸಮಾಜದಲ್ಲಿ ನಾವು ಇದ್ವಿ. ಇವತ್ತು ದೇರ್ ಇಸ್ ಆಲ್ವೇಸ್ ಅ ಸೇಯಿಂಗ್ ನೋ ಪ್ಯೂರ್ ನೋ ವಾಟರ್ ಅಂತಿತ್ತು, ಗೊತ್ತಲ್ಲ? ಗೊತ್ತಿದ್ದಿಲ್ಲ, ಓದಿದ್ರಲ್ಲ ನೀವಲ್ಲ? ಸೊ ಅದೇ ಅರವಿಂದ್ ಬೆಲ್ಲದವ್ರು ಹೇಳ್ತಾ ಇದ್ರು, ಹಿ ಹ್ಯಾಸ್ ಕಮ್ ವಿತ್ ಸೋ ಮಚ್ ಆಫ್ ಹ್ಯೂಮಿಲೇಷನ್. ಇಷ್ಟೆಲ್ಲ ಹ್ಯೂಮಿಲೇಷನ್ ಆದರೂ ಕೂಡ ಎಷ್ಟು ಜನ ಗುರ್ತಿದ್ದು ಬಾಬಾ ಸಾಹೇಬ್ ಅಂಬೇಡ್ಕರ್ ಎಷ್ಟು ಡಿಗ್ರಿ ಮಾಡಿದ್ದಾರೆ ಅಂತ ಹೇಳಿ? ಎನಿಬಡಿ? 40 48 14 ಇಲ್ಲ. ನೆಕ್ಸ್ಟ್ 22 ರಾಂಗ್. ನೆಕ್ಸ್ಟ್ 24 ರಾಂಗ್. ನೆಕ್ಸ್ಟ್ according to me, if I may be wrong, but according to me he had 36 degrees. 64 ಸಬ್ಜೆಕ್ಟು, 36 ಡಿಗ್ರಿಗಳು, 9 ಲ್ಯಾಂಗ್ವೇಜ್ಗಳು, ದೇಶದ ಎಲ್ಲ ಪುರಾಣಗಳು ವೇದಗಳು ಓದಿರ್ತಕ್ಕಂಥ ಏಕೈಕ ವ್ಯಕ್ತಿ ಯಾವುದೇ ಇದ್ರೆ ಅದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತ ಈ ಸಂದರ್ಭಕ್ಕೆ ಕೇಳಿದ್ದೇನೆ. ಯಾಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ನಾವು ಮಾತನಾಡಬೇಕು? ವಾಟ್ ಇಸ್ ದ ರೀಸನ್ ವೈ? ಇನ್ ಟೈಮ್ ನೀವು ನೋಡಿ, ಇಫ್ ಐ ಆಮ್ ನಾಟ್ ರಾಂಗ್, 1927 ಇಸ್ವಿಯಲ್ಲಿ ಅವರು ಸ್ಟಡಿ ಮಾಡಿರ್ತಕ್ಕಂಥ ಆಂಥ್ರೋಪಾಲಜಿ ಸ್ಟಡಿ ಮಾಡಿದ್ರು. ಏನು, ವಾಟ್ ಇಸ್ ದ ಸ್ಟಡಿ ಆಫ್ ಆಂಥ್ರೋಪಾಲಜಿ? ಸಾರಿ, ಐ ಕುಡಂಟ್ ಹಿಯರ್ ಯು. ಅದು ಬರೀ ಅಷ್ಟೇ ಇರಲಿಲ್ಲ. ಇನ್ ಟೈಮ್ ರಿಲೇಷನ್ ವಿತ್ ಫಿಸಿಕಲ್, ಫ್ಯೂಚರಿಸ್ಟಿಕ್ ಆಗಿ ಯೋಚನೆ ಮಾಡಿ ಆಗಿನ ಕಾಲದಾಗ 1927 ಇಸ್ವಿ, ಕರೆಕ್ಟ್ ಇದೆ ನಾಟಕರು, ಆ ಟೈಮ್ನಲ್ಲಿ ಆ ಸಬ್ಜೆಕ್ಟ್ ಬಗ್ಗೆ ಈ ಪ್ರಪಂಚದಲ್ಲಿ ಭಾಳ ಕಮ್ಮಿ ಜನ ಇದ್ದರು. ಸೌತ್ ಈಸ್ಟ್ ಏಷ್ಯಾದಲ್ಲಿ ನಂಬರ್ 1 ಯಾರಿದ್ರೆ ಆ ಸಬ್ಜೆಕ್ಟ್ನಲ್ಲಿ, ಎಕನಾಮಿಕ್ಸ್ನಲ್ಲಿ, ದಟ್ ವಾಸ್ ಓನ್ಲಿ ಒನ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತ ಈ ಸಂದರ್ಭಕ್ಕೆ ಹೇಳಲಿಕ್ಕೆ ಇಚ್ಛೆ ಪಡ್ತೀವಿ. ಗೇರಿಸ್ ಲಾ ಅಂತ ಹೇಳ್ತೀವಿ ನಾವು, ಗೇರಿಸಿನ್ ಅಂತ ಹೇಳ್ತೀವಿ ಲಂಡನ್ನಲ್ಲಿ. 8 ವರ್ಷದ ಕೋರ್ಸ್ನ ಕೇವಲ 2 ವರ್ಷದ 3 ತಿಂಗಳಲ್ಲಿ ಓದ್ತಾರೆ. ಅದಕ್ಕೆ ಇತಿಹಾಸ ಇದೆ, ಅವ್ರು ಯಾಕೆ ಎಷ್ಟು ವರ್ಷ ಓದಿದ್ರು, ಹೆಂಗೆ ಓದ್ತಾ ಇದ್ರು. ಸಿ, ಪೀಪಲ್ ಮೈಟ್ ಹ್ಯಾವ್ ಸ್ಟಡಿಡ್ ಮೋರ್, ಬಟ್ ದ ವೇ ಈ ಕನ್ಸೀವ್ಡ್ ಎವ್ರಿಥಿಂಗ್, ಬಿಕಾಸ್ ಸ್ಟಿಚಿಂಗ್ ಆಫ್ ದಿಸ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಇದೆ ಅಲ್ಲ, ಇಟ್ ವಾಸ್ ಸೋ ವೆರಿ ಡಿಫಿಕಲ್ಟ್. ಇಟ್ ಈಸ್ ನಾಟ್ ಈಸಿ. 60 ದೇಶದ ಕಾನ್ಸ್ಟಿಟ್ಯೂಷನ್ ಅನ್ನು ಓದಿದ್ರು. ರೆಡ್ 60 ಕಂಟ್ರೀಸ್ ಕಾನ್ಸ್ಟಿಟ್ಯೂಷನ್. ಭಾಳ ಜನ ಓದ್ಬೋದು, ಬಟ್ ವೇ ಟು ಇಂಪ್ಲಿಮೆಂಟ್, ಟು ಸ್ಟಿಚ್ ದಿಸ್ ಕಾನ್ಸ್ಟೆನ್ಸಿ, ಈ ಕಾನ್ಸ್ಟೆನ್ಸಿನ ಸ್ಟಿಚ್ ಮಾಡಿರ್ತಕ್ಕಂಥದ್ದು ಬಹುತೇಕ ಇಡೀ ಪ್ರಪಂಚದಲ್ಲಿ ಯುನೀಕ್ ಇರತಕ್ಕಂಥ ಕಾನ್ಸ್ಟಿಟ್ಯೂಷನ್ ನಮ್ಮ ಭಾರತ ದೇಶದಲ್ಲಿ ಈ ಸಂದರ್ಭಕ್ಕೆ ಕೇಳಲಿಕ್ಕೆ ಇಚ್ಛೆ ಬಯಸ್ತೀನಿ. ಯಾಕೆ ನಾವು ಪದೇ ಪದೇ ಅವ್ರನ್ನ ಓದಬೇಕಂತ ಇದ್ರೆ, ವಾಟ್ ಹಿ ಹ್ಯಾಸ್ ಟೋಲ್ಡ್ ಇನ್ ರಿಯಲ್ ಟೈಮ್. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.